ಇನ್ನು ಇದ್ರೊಳಗೆ ಯಾರು ಸುಳ್ಳು ಹೇಳಿದ್ರು, ಯಾರ ಕಡೆ ಹೇಳಿದ್ರು, ಇದು ಭಾಳ ಮಹತ್ವದ. ರಾಹುಲ್ರು ಸ್ಪಷ್ಟವಾಗಿ ಹೇಳಿದಾರೆ, ಇದು ಹಿಂಗಿದ್ರು ಇದು ನಂತರದಲ್ಲಿ ಇವರು ಕ್ರಿಯೇಟೆಡ್ ಆದವರು, ಹುಟ್ಟಿನಿಂದ ಇವರು OBC ಅಲ್ಲ, ಅದು ಸತ್ಯ. ನಂತರದಲ್ಲಿ ಸರ್ಕಾರ ರೆಕಮೆಂಡೇಶನ್ ಮಾಡಿಸ್ತದೆ, ಅದು ಮಾಡ್ಕೊಂಡು ಹೋಗ್ತಾರೆ. ಇದು ಅಗದಿ ಕ್ಲಿಯರ್ ಅದ. ಪ್ರಹ್ಲಾದ್ ಜೋಶಿ ಅವರು ಅದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲೇನೋ, ಅವರು ಅಲ್ಲೇ ಸ್ಪಷ್ಟ ಮಾಡಿದ್ದಾರೆ ಅವ್ರ ಹೇಳಿಕೆ ಒಳಗೆ. ಅದು ಇವತ್ತು ತೆಗೆದು ನೋಡಿದ್ರೆ ಸಿಗ್ತದೆ ನಿಮಗೆ. ಸೊ 1-2 ನಿಮಿಷ ಅವರು ಉತ್ತರ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಹಾಗಂತ ಹೇಳೋರು ಎಲ್ಲರೂ ಸತ್ಯ ಮಾತಾಡ್ತಾರು ಅಂತ ನಾ ಹೇಳಿರಲಿಲ್ಲ. ಆ ವಿಷಯಕ್ಕೆ ಸಂಬಂಧಿಸಿದಂಗೆ ಅವರು ಇದ್ದು ಫ್ಯಾಕ್ಟ್ರಿನ ಮಾತ್ರ ಇಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇವಾಗ ರಾಹುಲ್ ಗಾಂಧಿ ಅವರು ಬಾಯಿ ಬಿಟ್ರೆ ಬರೀ ಸುಳ್ಳುಗಳೇ ಬರುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಈ ಮನುಷ್ಯ ಹೇಳಿದ ಮಾತುಗಳನ್ನ ನಂಬೇಡಿ, ಬರೀ ಸುಳ್ಳು ಹೇಳ್ತಾರೆ, ಸುಳ್ಳಿಂದಾನೇ ಇವ್ರ ಜೀವನ ನಡೆಸ್ತಿದ್ದಾರೆ ಅಂತ. ಇದಕ್ಕೆ ನಾವು ಏನು ಹೇಳ್ಬೇಕಾಗ್ತದೆ, ಮೋದಿಜಿ ಅವ್ರ ಒಂದು ತುಣುಕದ, झूठ बोलो झूठ बोलो झूठ बोलो झूठ बोलो. ಸ್ವತಃ ಹೇಳ್ತಾರೆ. ಯಾಕೆ ಹೇಳಿದ್ರು ಅವರು ಅದನ್ನು? ಅವರು ಸತ್ಯವಂತರಾಗಿದ್ದರೆ ಜೂಟ್ ಹೇಳಂತ ಯಾಕೆ ಹೇಳ್ತಾ ಇದ್ರು? ಯಾಕಂದ್ರೆ ಒಬ್ಬ ಪ್ರಧಾನಿಯಾಗಿ ಇಂಥ ಮಾತು ಮಾತಾಡೋದು ಇದಕ್ಕೆ ನಾವು ಅನಿವಾರ್ಯ ಆಗ್ತದೆ. ಕಾರಣ ಇರ್ಬೋದು, ಏನೋ ಇರ್ಬೋದು, ಬಟ್ ಒಂದು ಪೊಸಿಷನ್ದಾಗಿದ್ದಾರೆ ಅವರು. ಇಡೀ ದೇಶ ಅವ್ರ ಮಾತನ್ನು ಕೇಳೋ ಜಾಗದಾಗಿದ್ದಾರೆ. ಆ ಪೋಸ್ಟ್ ಭಾಳ ದೊಡ್ಡದು ಪ್ರಧಾನಿ. ಅಲ್ಲಿ ಇದ್ಕೊಂಡು ಅವ್ರು ಹೇಳಿದಾಗ ಈಗ ಜೂಟ್ ಹೇಳೋರು ಯಾರು, ಸುಳ್ಳು ಹೇಳೋರು ಯಾರು, ನಾವು ವಿಚಾರ ಅವ್ರಿಗೆ ಜನಕ್ಕೆ ಬಿಟ್ಬಿಡೋಣ ಅದನ್ನು. ಆದರೆ ಪ್ರಹ್ಲಾದ್ ಜೋಶಿ ಅವರು ತಿಳ್ಕೊಬೇಕು, ಇಲ್ಲಿವರೆಗೆ ಅತಿ ಹೆಚ್ಚು ಈ ಒಂದು ರೀತಿಯಿಂದ ರಾಹುಲ್ ಗಾಂಧಿಯವ್ರಿಗಿಂತ ಹೆಚ್ಚಿಗೆ ಸುಳ್ಳು ಹೇಳಿದವ್ರು ಯಾರಪ್ಪ ಅಂತಂದ್ರೆ ಈ BJP ನಾಯಕರು ತಿಳ್ಬೇಕಾಗ್ತದೆ. ಯಾಕಂದ್ರೆ ಈ ಮಾತ್ರ ನೀವು ನೋಡಿದ್ರಿ 2014 ಆಯ್ಕೆ ಆಗೋದು ಏನು ಹೇಳಿದ್ರು ಅವ್ರು, ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದು ಅಂತ ಹೇಳಿದ್ರು. ಅದು ಮಾಡಿದ್ರೆ ಎಲ್ಲ ಮುಂದೆ ಬ್ಲ್ಯಾಕ್ ಮನಿ ತೊಗೊಂಬರ್ತೀವಿ ನಾವು, ಪ್ರತಿ ವ್ಯಕ್ತಿಯು 15 ಲಕ್ಷ ರೂಪಾಯಿ ಕೊಡ್ತೀವಿ ಬಡವನಿಗೆ ಅಂತ ಇದ್ರು. ಇವತ್ತಿನವರೆಗೂ ಅದ್ರ ನೆನಪ ಇಲ್ಲ ಅವರಿಗೆ. ಇಂಥವು ಒಂದಲ್ಲ, ಇಂಥ ಶುರು ಆಗಿಬಿಡ್ತದೆ. ಇದೇ ಹೇಳಿದ್ರು ಜೂಟ್ ಬೋಲು ಇಂಥ ಹೇಳುವಂಥದ್ದು. ಮುಂದೆ 15 ಲಕ್ಷ ಸಲುವಾಗಿ ದೆಹಲಿಯೊಳಗೆ ಪತ್ರಕರ್ತರು ಕೇಳಿರಿ, ಏನು ಹೇಳಿದ್ರಿ ಶಾರ್ ಅವರ, ಇದು 15 ಲಕ್ಷ ದುಡ್ಡಿನ. ಆಗ ಅವ್ರು ಏನಂದ್ರು, ಚುನಾವಣಾ ಜುಮ್ಲಾ ಅಂತ ಹೇಳ್ಬಿಟ್ರು. ಜುಮ್ಲಾ ಅಂದ್ರೇನು? ಅಂದ್ರೆ ಒಂದು ರೀತಿ ಗಾಳಿ ಸುದ್ದಿ ಭ್ರಮೆಪ್ಪ, ನೀವು ಅದು ನಂಬರಿ ಹಾಕಿದ್ರೆ ಮತ್ತು ನೀವು ಹೇಳಿ ಹಾಕೋದು ಕೇಳಿದ್ರೆ ಸುಳ್ಳು ಆಗ್ತಿಲ್ಲ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ, ಸುಳ್ಳು ರಾಜಕೀಯದಲ್ಲಂತೆ ಸಹಜವಾಗಿ ಅದು ಬಂದುಬಿಟ್ಟಿರ್ತದೆ. ಯಾರೋ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವ್ರದ್ದು ಇವ್ರ ಉದಾಹರಣೆ ಹೇಳೋದು, ಅವ್ರ ಉದಾಹರಣೆ ಹೇಳೋದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನಪ್ಪ ಅಂತಂದ್ರೆ ನಾವು ಯಾವ ಪೋಸ್ಟಲ್ಲಿ ಇದ್ದೀವಿ, ನಾವು ಏನು ಹೇಳಿದ್ವಿ, ನಾವು ಏನು ಮಾಡಬೇಕು, ಅದನ್ನು ಜನರಿಗೆ ವಿಶ್ವಾಸ ಕೊಟ್ಟು ಆಶ್ವಾಸನೆ ಕೊಟ್ಟು ನೀವು ಆಯ್ಕೆ ಆಗಿರ್ತೀರಿ. ಆಯ್ಕೆ ಆದಾಗ ಜನರಿಗೆ ನೀವೇನು ಕೊಟ್ಟಿರ್ತೀರಿ ಭರವಸೆಯನ್ನು ಈಡೇರಿಸಬೇಕು ಅಂತ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಇವ್ರಿಗೆ ಎಲ್ಲರಿಗೂ. ಅದಕ್ಕಾಗಿ ನೀವು ಸುಳ್ಳು ಹೇಳ್ತಿರೋ ಬಿಡ್ತಿರೋ, ಸುಳ್ಳಂತ ಹೇಳಲೇಬಾರ್ದು ನಾಯಕರಂತ, ಅದ್ರ ಅವಶ್ಯಕತೆನೇ ಇಲ್ಲ. ಏನಪ್ಪ, ನೀವು ಜನರಿಗೆ ಕೆಲಸ ಮಾಡೋಕ್ಕೆ ಬಂದಿದ್ರಿ, ನೀವು ಜನಸೇವಕರು, ಜನರಿಗೆ ಏನು ಸೇವೆ ಮಾಡ್ತಾ ಇದ್ರಿ, ನೀವೇನು ಸೇವೆ ಮಾಡ್ತೀರಿ ನಿಮ್ಮ ಭವಿಷ್ಯದಲ್ಲೇ, ಅವ್ರ ಬದುಕಿಗೆ ನೀವು ಉಪಯೋಗ ಏನು ಮಾಡ್ತೀರಿ ಅನ್ನೋದು ಹೇಳಬೇಕು. ನನಗಂತೆ ಅವ್ರಿಗೆ ನಾವು ದುಡ್ಡು ಮೇಮೆ ಮಾಡೋದು ನಂತರ ರಾಹುಲ್ ಗಾಂಧಿ ಅಂದರೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಬೇಕಾಗಿದ್ದಪ್ಪ ಅಂತಂದ್ರೆ, ನಾವು OBC ಒಂದರಿಂದ ಆರಿಸಿ ಬಂದೀವಪ್ಪ ಅಂದರೆ ಸೆಂಟ್ರಲ್ನಿಂದ ನಾವು ಮಾಡಿಸ್ತೀವಿ, ಸರ್ವೆ ಮಾಡಿಸ್ತೀವಿ ಜನಸಂಖ್ಯೆದ್ದು. OBC ಆಯಿತು, SC ಆಯಿತು, ಮತ್ತೊಮ್ಮೆ ನಾವು ರಿವೈಸ್ ಮಾಡಿ ಜನಸಂಖ್ಯೆಯನ್ನು ಈ ಸಾಮಾಜಿಕ ಆಧಾರದ ಮೇಲೆ, ಶೈಕ್ಷಣಿಕ ಆಧಾರದ ಮೇಲೆ ನಾವು ಗಣತಿ ಮಾಡ್ತೀವಿ ಅಂತ. ಇದು ಆಗಿದ್ದು 1931 ಅದ್ರ ನಂತರ ಹಾಗೇ ಇಲ್ಲರಿ ಜಾತಿ ಗಣತಿ. ಹೀಗಾಗಿ ಏನಾಗಿದೆ ಅಂದರೆ ಇವತ್ತು OBC ಯಾರು ಅನ್ನೋ ಸಹಿತ ಇವತ್ತು ಲೆಕ್ಕಿಲ್ಲ ನಮಗೆ, ಎಷ್ಟು ಜನ ಆಯ್ತಾರ ಏನಂತೆ. ಮೊನ್ನೆನೋ ಬಿಹಾರದಲ್ಲಿ ಮಾಡಿದಾಗ ಹೆಚ್ಚು ಕಡಿಮೆ 60-70% ಮೇಲ್ಪಟ್ಟ OBC ಮತ್ತು SC ST ಇವ್ರು ಬಂದುಬಿಡ್ತಾರೆ. ಅದರಲ್ಲಿ ಮುಸ್ಲಿಮ್ಸ್ ಕೂಡಿದ್ರೆ 80% ಆಗಿಬಿಡ್ತಾರೆ. ಇದು ಇಲ್ಲಿವರೆಗೆ